ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ. ಇಲ್ಲಿ ಕೃಷಿ ಮಹಾವಿದ್ಯಾಲಯ ಕದರಿಯಲ್ಲಿ ಈಗ ಅಂತಿಮ ವರ್ಷದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದು ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನ ಒಂದು ಅಧೀನದಲ್ಲಿರುವಂತಹ ಒಂದು ಸಂಸ್ಥೆ. ಇಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಒಂದು ರೇಷ್ಮೆ ಕೃಷಿಯ ಬಗ್ಗೆ ತರಬೇತಿ ಮತ್ತು ಕೌಶಲ್ಯತೆಯನ್ನು ಒಂದು ಕೊಡುವ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ರೇಷ್ಮೆ ಕೃಷಿನ ಮಾಡಿದ್ರೆ ರೈತರಿಗೆ ಏನು ಲಾಭ, ಬೇಸಿಗೆಲೂ ಕೂಡ ಬೆಳಿಬೋದಾ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಪ್ರೋಗ್ರಾಮ್ನ ಮಾಡಿದೋ. ಇಲ್ಲಿ ಎಲ್ಲ ಅಂತಿಮ ವರ್ಷದ 32 ವಿದ್ಯಾರ್ಥಿಗಳು ಕೂಡ ಈ ಒಂದು ರೇಷ್ಮೆ ಕೃಷಿನ ಮಾಡಿದರೆ, ಹುಳುಗಳು ಸಾಕಾಣಿಕೆ ಮಾಡಿ ಈ ಎಲ್ಲ ಒಂದು ಕಾರ್ಯಕ್ರಮ ಮಾಡಿದರೆ. ಇದು ರೇಷ್ಮೆ ಕೃಷಿ ಯಾಕೆ ಮಾಡೋದಂದ್ರೆ, ಇದು ಕಮರ್ಷಿಯಲಿ ಇದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ರೈತರಿಗೆ ಅತಿ ಹೆಚ್ಚು ಲಾಭ ಕೊಡುವಂಥ ಒಂದು ಬೆಳೆಯಾಗಿದೆ. ಇದರಲ್ಲಿ ನಾವು ಕಮರ್ಷಿಯಲ್ ಸೆರಿಕಲ್ಚರ್ ಒಂದು ಕೋರ್ಸಿನ ಒಂದು ಅಧೀನದಲ್ಲಿ ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡಿದ್ದೀವಿ. ಇಲ್ಲಿ ರೇಷ್ಮೆಯಲ್ಲಿ ಏನಾಗಿದೆ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಇಲ್ಲಿರುವಂತಹ ತಾಪಮಾನಕ್ಕೆ ರೇಷ್ಮೆ ಕೃಷಿ ಆಗೋದಿಲ್ಲ. ಆದರೂ ಕೂಡ ನಾವು ಈ ಟೆಂಪರೇಚರ್ ಏನಂತೀವಿ, ಉಷ್ಣಾಂಶ ಮತ್ತು ಶೈತ್ಯಾಂಶಗಳನ್ನು ನಿರ್ವಹಣೆ ಮಾಡಿಕೊಂಡು ಈ ಒಂದು ರೇಷ್ಮೆ ಕೃಷಿಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಪಾಲು ಹೆಚ್ಚಾಗಿದೆ, ಕೃಷಿ ವಿದ್ಯಾರ್ಥಿಗಳ ಪಾಲು ಹೆಚ್ಚಾಗಿದೆ. ಇದರಿಂದ ನಾವು ಏನಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದು. ಮುಂದೆ ಈ ಒಂದು ಪ್ರೋಗ್ರಾಮ್, ಈ ಒಂದು ಡಿಗ್ರಿಯನ್ನು ತಗೊಂಡು ಬೇಸಿಕ್ ಕೃಷಿಯ ಒಂದು ಡಿಗ್ರಿಯನ್ನು ತೆಗೆದುಕೊಂಡು ಹೋದ್ಮೇಲೆ ಅವ್ರು ಹೆಂಗೆ ಜೀವನ ಮಾಡ್ಬೋದು, ಎಂಟ್ರಪ್ರಿನರ್ ಹೆಂಗೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರೋಗ್ರಾಮ್ನ ವಿಶ್ವವಿದ್ಯಾಲಯದ ಎಲ್ಲ ಕಡೆಯೂ ಕೂಡ ಎಲ್ಲ ಕಾಲೇಜಲ್ಲಿ ಈ ಪ್ರೋಗ್ರಾಮ್ಗಳಿದ್ದಾವೆ. ಹಾಗಾಗಿ ಇದಕ್ಕೆ ನಾವು ಮೊದಲು ಈ ಒಂದು ರೇಷ್ಮೆ ಹುಳು ತರಬೇಕಾದಾಗ ನಾವು ಇಲ್ಲಿ ಚಾಕಿ ಸೆಂಟ್ರಿಂದ ನಾವು ಹುಳ ತರ್ತೀವಿ. ಆ ಚಾಕಿ ಸೆಂಟ್ರಿಂದ ಹುಳ ತಂದು ಅಲ್ಲಿ 10 ದಿವಸ ಹುಳುನ ಸಾಕಾಣಿಕೆ ಮಾಡಿ ನಮಗೆ ಕೊಡ್ತಾರೆ. ರೇಷ್ಮೆ ಹುಳು ಸಾಕಾಣಿಕೆಗೆ ಮುಖ್ಯವಾಗಿ ಶೈತ್ಯಾಂಶ ಮತ್ತು ತೇವಾಂಶ ಮುಖ್ಯವಾದ ಒಂದು ಅಂಶ ಇರ್ತದೆ. ನಾವು ಇಲ್ಲಿ ಟೆಂಪ್ರೇಚರ್ ನಾವು 26ರಿಂದ 27 ಡಿಗ್ರಿ ಸೆಂಟಿಗ್ರೇಡಲ್ಲಿ ಮೇಂಟೈನ್ ಮಾಡಿ, ಮತ್ತು ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ಶೈತ್ಯಾಂಶವನ್ನು ನಾವು 85ರಿಂದ 90 ಡಿಗ್ರಿವರೆಗೂ ನಾವು ಮೇಂಟೈನ್ ಮಾಡಿದ್ರೆ ಈ ಒಂದು ರೇಷ್ಮೆ ಕೃಷಿನ ಸಕ್ಸಸ್ ಮಾಡ್ಬೋದಾಗಿದೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಈ ಒಂದು ರೇಷ್ಮೆ ಕೃಷಿಯನ್ನು ELP ಪ್ರೋಗ್ರಾಮು, ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರೋಗ್ರಾಮ್ ಜೊತೆಗೆ ಈ ಒಂದು ಹುಡುಗರಿಗೆ, ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ, ಮುಂದೆ ಅವರು ಎಂಟ್ರಪ್ರಿನರ್ನ ಪ್ರಾರಂಭ ಮಾಡ್ಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅನ್ನೋದಕ್ಕೋಸ್ಕರ ಇದನ್ನು ಪ್ರೋಗ್ರಾಮ್ ಮಾಡಿದೋ. ಇದು ನಾವು ಚಾಕಿ ಹುಳು ತಂದ ಮೇಲೆ ನಾವು 20ರಿಂದ 25 ದಿನದ ಒಳಗಡೆ ಗೂಡು ಕಟ್ತವೆ. ಇದಾದ ಮೇಲೆ ನಾವು ಇದನ್ನು ಹಾರ್ವೆಸ್ಟ್ ಮಾಡಿ ನಾವು ರಾಮನಗರ ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡ್ತೀವಿ. ಬಂದಂತಹ ಲಾಭದಲ್ಲಿ 25% ವಿಶ್ವವಿದ್ಯಾಲಯ ಕಳಿಸಿ ಕೊಟ್ಟು 75% ನಮ್ಮ ಸ್ಟೂಡೆಂಟ್ಗಳಿಗೆ ಕೊಟ್ಟು ಇದರೊಳಗಿರುವಂತಹ ಸಮಸ್ಯೆಗಳ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಇದು ರೇಷ್ಮೆ ಕೃಷಿಯಲ್ಲಿ. ಇದ್ರ ಜೊತೆ ಒಂದು ಸಾವಯವ ಗೊಬ್ಬರ ಉತ್ಪಾದನೆಯೂ ಕೂಡ ಒಂದು ಪ್ರೋಗ್ರಾಮ್ ಇದೆ. ಇದರೊಳಗೂ ಕೂಡ ಎರೆಹುಳು ಗೊಬ್ಬರ ಘಟಕ ಇದೆ, ಅದರೊಳಗೂ ಕೂಡ ಎರೆಹುಳ ಗೊಬ್ಬರವನ್ನು ತಯಾರಿಕೆ ಮಾಡ್ತಾ ಇದ್ದಾರೆ. ಇವೆಲ್ಲರ ಜೊತೆಗೆ ಇವರಿಗೆ ಉತ್ಪಾದಕತೆಯಲ್ಲಿ ಎಷ್ಟು ಮಾಡಬೇಕು ಅನ್ನೋಕ್ಕೋಸ್ಕರ ಸಾವಯವ ತೋಟನೂ ಮಾಡಿದ್ದೀವಿ. ಇಲ್ಲಿ ಅನೇಕ ತರಕಾರಿ ಬೆಳೆಗಳು ಕೂಡ ನಾವು ಬೆಳೆಸಿದ್ದೀವಿ. ಇವೆಲ್ಲ ಪ್ರತಿಯೊಂದೂ ಕೂಡ ನಾವು ನಮ್ಮ ಡಾಕ್ಟರ್ ಆನಂದ್ ಇರ್ಬೋದು, ಡಾಕ್ಟರ್ ಹಾಲೆ ಮೇಡಮ್ ಇರ್ಬೋದು, ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ. ಎಲ್ಲ ಕೆಲಸಗಳು ಅವರೇ ಮಾಡಬೇಕಾಗಿದೆ. ಟೋಟಲಿ ಮಾಡಿ ಅವರ ಎಕ್ಸ್ಪೀರಿಯೆನ್ಸ್ನ ಲಾಸ್ಟಿಗೆ ಒಂದು ಎಕ್ಸಾಮ್ ಮಾಡಿ ಅವ್ರ ಕಡೆಯಿಂದ ಏನು ಅವ್ರಿಗೆ ಅನುಭವ ಆಗಿದೆ, ಮುಂದಿನ ಅವರು ಏನು ಪ್ರೋಗ್ರಾಮ್ ಮಾಡಬೇಕು ಅನ್ನೋದೊಂದು ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ. ಈ ಟೆಂಪರೇಚರ್ ಮೇಂಟೈನ್ ಮಾಡೋದಕ್ಕೆ ಏನೇನು ಮಾಡಿದ್ದೀರಿ ಸರ್? ನಾವು ಟೆಂಪರೇಚರ್ಗೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲ ರೈತರುಗಳು ಜಮೀನಲ್ಲೂ ಕೂಡ ರೇಷ್ಮೆ ಮನೆಗಳು ಇವೇ ಇರ್ತವೆ, ಇಲ್ಲದ್ರೆ ಗರಿವು ಇರ್ತವೆ, ಇಲ್ಲ ಶೀಟ್ ಮನೆಗಳು ಇರ್ತವೆ. ಅವ್ರು ಮೇಗಡೆ ಸ್ಪ್ರಿಂಕ್ಲರ್ ಹಾಕ್ತಾರೆ ಮತ್ತು ಸುತ್ತಲೂ ಪರ್ದೆ ಕಟ್ತಾರೆ ಸರ್. ಗನ್ನಿ ಬ್ಯಾಗ್ ಏನೋ ಗೋಣಿ ಚೀಲಗಳಿಗೆಲ್ಲ ಕಟ್ಟಿ, ನಾವು ಇಲ್ಲಿ ಏನು ಮಾಡೋದು ಅಂದರೆ ಕಿಟಕಿಗಳಿಗೆಲ್ಲ ಗನ್ನಿ ಬ್ಯಾಗ್ ಕಟ್ಟಿ, ಜೊತೆಗೆ ಆ ರೇಷ್ಮೆಯ ದಡವಂತೀವಿ ಸೆಲ್ಫ್ ಕೆಳಗಡೆ ಎಲ್ಲ ನೀರು ಹಾಕಿ ಅದನ್ನು ನಾವು ಟೆಂಪರೇಚರ್ನ ನಾವು ಮೇಂಟೈನ್ ಮಾಡಿದ್ವು. ಜೊತೆಗೆ ಹ್ಯೂಮಿಡಿಫೈರ್ ಅಂತ ಇದ್ದಾವೆ, ಶೈತ್ಯಾಂಶನ ಜಾಸ್ತಿ ಮಾಡೋದಕ್ಕೆ. ಅವನು ಕೂಡ 2-3 ಇಟ್ಟು ನಾವು ಅದರಿಂದ ನಾವು ಟೆಂಪರೇಚರ್ ಹ್ಯೂಮಿಡಿಟಿ ಎರಡನ್ನೂ ಕೂಡ ನಾವು ಮೇಂಟೈನ್ ಮಾಡಿದ್ದೀವಿ. ಗೂಡು ಹೆಂಗೆ ಬಂದಿದೆ? ಗೂಡು ಚೆನ್ನಾಗಿ ಬಂದಿದೆ. ಇದು ಈ ಏಪ್ರಿಲ್ ಇಷ್ಟು ಮಟ್ಟಿಗೆ ಬರ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಬಹುಶಃ ಇದು ರೈತರಿಗೂ ಒಂದು ಮಾರ್ಗದರ್ಶನ ಆಗಲಿ, ನಾವು ಕೂಡ ಬೇಸಿಗೆಯಲ್ಲಿ ಬೆಳಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡಿದ್ದೀವಿ. ಗೂಡು ಬೆಳಿಬೋದು ನಾವು. ನಾವು ಮುಖ್ಯವಾಗಿ ನಾವು ಟೆಂಪರೇಚರು, ಹ್ಯುಮಿಡಿಟಿ ಮತ್ತು ತೋಟ
ರೇಷ್ಮೆ ತೋಟ ಅಂದರೆ ಇಪ್ಪನ್ನೇಳೆ ಬೇಸಾಯ ಚೆನ್ನಾಗಿತ್ತು ಸೊಪ್ಪು ಅಂದರೆ ಖಂಡಿತವಾಗೂ ರೇಷ್ಮೆಯನ್ನು ಸಮ್ಮರಲ್ಲಿ ನಾವು ಬೇಸಿಗೆಯಲ್ಲಿ ಕೂಡ ರೇಷ್ಮೆ ಕೃಷಿನೂ ಮಾಡ್ಬೋದು. ಅಂದ್ರೆ ಬೇಸಿಗೆಯಲ್ಲಿ ಬೆಳೆಯಲ್ಲ? ಇಲ್ಲ, ಈ ಕಡೆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ ಮೇಲಿ ನಿಲ್ಲಿಸ್ಬಿಡ್ತಾರೆ, ಜೂನಿಂದ ಸ್ಟಾರ್ಟ್ ಮಾಡ್ತಾರೆ. ಈ ಕೆಲವೊಂದು ರೈತರುಗಳು ಏನು ಮಾಡ್ತಿದ್ದಾರೆ, ಬೆಳಿಲೇಬೇಕು ಅಂದಾಗ ಕ್ರಾಸ್ ಬಿಡ್ತಿರ್ತಾರೆ. ಕೋಲಾರ್ ಗೋಲ್ಡ್ ಅಂತ ಒಂದು ಬ್ರೀಡ್ ಇದೆ, ಅದು ಸ್ವಲ್ಪ ಟೆಂಪರೇಚರ್ಗೆ ತಡ್ಕೊಳ್ಳುವಂತ ಶಕ್ತಿ ಇದೆ, ಅದನ್ನ ತಂದು ಮಾರ್ತಾರೆ. ಅದು ಎಲ್ಲೋ ಗೂಡು, ಹಳದಿ ಗೂಡು. ಇದು ನಾವು ಮಾಡಿರೋದು ಬಿಳಿ ಗೂಡು, ಹೈಬ್ರಿಡ್, ಡಬಲ್ ಹೈಬ್ರಿಡ್. ಇದು ರೀಲಬಿಲಿಟಿ ಜಾಸ್ತಿ ಇರ್ತದೆ, ಮತ್ತೆ ವ್ಯಾಲ್ಯೂ ಇದಕ್ಕೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ ಈ ಸಿಲ್ಕ್. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ತಾರೆ. ಏನಿದ್ರ ಹೆಸರು? ಡಬಲ್ ಹೈಬ್ರಿಡ್, ಬೈ ವೋಲ್ಟೇಜ್ ಡಬಲ್ ಹೈಬ್ರಿಡ್, FC1 × FC2. ಓಕೆ, ಯಾವತ್ತು ಮಾರಾಟ ತಗೊಂಡೋಗ್ತೀರಿ ಸರ್? ಇದು ನಾಳೆ ಹಾರ್ವೆಸ್ಟ್ ಮಾಡಿ ತೂಕ ಮಾಡ್ಕೊಂಡು ನಾಳೆ ಮಾರಾಟ ತಗೊಂಡೋಗ್ತೀವಿ. ಅದು ಹುಡುಗರೇ ಕಳಿಸ್ತೀವಿ, ಸ್ಟೂಡೆಂಟ್ಸೇ ಕಳಿಸ್ತೀವಿ. ಇಲ್ಲಿ ರಾಮನಗರ ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅದರ ಅಂಡರಲ್ಲಿ ಬರುವ ಕೃಷಿ ಮಹಾವಿದ್ಯಾಲಯ ಅಗರ್ಯ 4ನೇ ವರ್ಷದ ವಿದ್ಯಾರ್ಥಿಯಾದ ನಾವು 4ನೇ ವರ್ಷದಲ್ಲಿ ನಮಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ನಾವು 4 ವರ್ಷ ಏನು ಕಲ್ತಿರ್ತೀವಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ ಅದನ್ನು ಪ್ರೊಡಕ್ಷನ್ ರೀತಿಯಲ್ಲಿ ಸೇಲ್ ಮಾಡ್ಬೇಕಂತ ನಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಇದು ಸಮ್ಮರ್ ಆಗಿರೋ ಕಾರಣ ಆದ್ರೂ ನಾವು ಬರ್ಬೋದನ್ನೋ ಕಾನ್ಫಿಡೆನ್ಸ್ಲಿಂದ ನಮ್ಮ ಸರ್ ಅನುಭವ ಆಗೋ ಎಕ್ಸ್ಪೀರಿಯನ್ಸ್ಲಿಂದ ಅವ್ರು ಹೇಳಿದ ಥರ ನಾವು ಮಾಡ್ಕೊಂಡ್ಗೆಸಿ ಈ ರೇಷ್ಮೆ ಹುಳು ಸಾಕಾಣಿಕೆ ಮೊದಲಿಗೆ ನಾವು ಚಾಕಿ ಹುಳುನ ತಂದಿವ್ರಿ. ಇದನ್ನು 2ನೇ ಜ್ವರ 4 ಜ್ವರ ಅಂತ ಬರ್ತೀವಿ, ಹಂಗಂದ್ರೆ ಇಂಗ್ಲೀಷಲ್ಲಿ ಮೋಲ್ಡ್ ಅಂತಾರೆ. 4th ಮೋಲ್ಡ್ 5th ಸ್ಟಾರ್ ಇರುತ್ತೆ. ಅದು ಕಂಪ್ಲೀಟ್ 25 ಡೇಸ್ ಬೇಕು, ಅದು ಲೈಫ್ ಸೈಕಲ್ ಆಗಕ್ಕೆ. ಮೊದಲಿಗೆ ನಾವು 2nd ಸ್ಟಾರ್ ಹುಳುನ ಚಾಕಿ ರೇರಿಂಗ್ ಸೆಂಟರ್ಲಿ ಅಂತಂದು ಅದರದ್ದು ಏನಂದರೆ ಎಕ್ಸ್ಪೆಂಡಿಚರು 3,000 ಆಯಿತು. ಅದರಲ್ಲಿ ಅಲ್ಲಿಂದ ತಂದು ಫಸ್ಟ್ ಇನಿಷಿಯಲಿ ಫೀಡಿಂಗ್ ನಮ್ಮದು ಅಲ್ಲಿಂದ ತಂದಾಗ ಸ್ಮಾಲ್ ಲೀಫ್ ಕೊಡಬೇಕಾಗತ್ತೆ. ಅಂದರೆ ಸಣ್ಣ ಎಲೆಗಳು ಅವು ಸೂಕ್ಷ್ಮವಾಗಿರ್ತಾವಲ್ಲ, ಅದ್ರ ಬಾಯಿ ಇದ್ರದ್ದು, ಅವಾಗ ಸಣ್ಣ ಎಳೆಗಳು ಕೊಡ್ಬೇಕಾಗ್ತದೆ. ಅದರ ನಂತರ 3ನೇ ಜ್ವರ ಆದಮೇಲೆ ನಾವು ಸ್ವಲ್ಪ ಜಾಸ್ತಿ ದಪ್ಪ ಫೀಡಿಂಗ್ ಮಾಡಬೇಕಾಗತ್ತೆ, ಜಾಸ್ತಿ ಎಲೆ. ಅದಾದಮೇಲೆ ಈಗ 4th ಮೋಲ್ಡ್ ಬಂದಮೇಲೆ ನಾವು ದೊಡ್ಡ ಎಲೆನ ಇದು ಮಾಡ್ಬೇಕಾಗತ್ತೆ. ಅದು ಮೋಲ್ಡ್ ಬರಬೇಕಾದ್ರೆ ನಾವು ಫಸ್ಟಿಗೆ ಅವಕ್ಕೆ ಲೈಮ್ ಹಾಗೂ ಅಂಕುಶ ಯಾವುದೇ ರೋಗಗಳು ಬರಬಾರ್ದು ಅಂತೇಳಿ ಇದು ಮಾಡ್ತೀವಿ. ಈಗ ಟೆಂಪ್ರೇಚರ್ ಜಾಸ್ತಿ ಇರುವ ಕಾರಣ ನಾವು ಗನ್ನಿ ಬ್ಯಾಗ್ಸ್ ಮತ್ತು ಅದಕ್ಕೆ ಮಾಯ್ಶ್ಚರ್ ಇರಲಿ ಅಂತೇಳಿ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡೋದು. ಹಾಗೆ ಕಿಟಕಿಗೂ ಗನ್ನಿ ಬ್ಯಾಗ್ಸ್ ಹಾಕ್ತಿದ್ವಿ. ಗನ್ನಿ ಬ್ಯಾಗ್ಸ್ ಅಂದರೆ ಗೋಣಿ ಚೀಲ, ಅವನ್ನ ಹಾಕಿ ಮಾಯ್ಶ್ಚರ್ ಮೇಂಟೈನ್ ಮಾಡಿ ನಾವು ಪ್ರೊಡಕ್ಷನ್ ಮಾಡಿ. ಏನಿಲ್ಲ, ಬೇಸಿಗೆಗೂ ನಾವು ಸಿಲ್ಕ್ವಾರ್ಮ್ ರೇರಿಂಗ್ ಮಾಡ್ಬೋದಂತ ನಮ್ಮ ಸರ್ ಅವರ ಸಲಹೆ ತಗೊಂಡು ನಾವು ಪ್ರಾಡಕ್ಟ್ ಸಕ್ಸಸ್ ಮಾಡಿದ್ದೀವಿ. ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.